ಈ ಮರವನ್ನು ಒಮ್ಮೆ ಗಮನಿಸಿ. ಇದು ಸಾಗಡಿ ಮರ ಅಂತ ತುಂಬ ವರುಷಗಳಿಂದಾಗಿ ಇದು ಇರತಕ್ಕಂಥದ್ದು. ಈಗ ಕೆಲವು ಸಮಯದಿಂದಾಗಿ ಇದಕ್ಕೆ ಒಂದು ಗಿಡದ ರೀತಿಯಲ್ಲಿ ಆಗಿ ಬೆಳೆದು ನಿಲ್ತಾ ಇದೆ ಅಲ್ಲ, ಇದು ಬಸ್ರಿ ಮರ ಅಂತ ಹೇಳುವುದಾಗಿ ಕರಿತೇವೆ. ಇದು ಇನ್ನೊಂದು ಮರವನ್ನು ನುಂಗಿ ತದನಂತರದಲ್ಲಿ ಆ ಮರವನ್ನು ಸಾಯಿಸಿ ಇದು ಬೆಳೆದು ನಿಲ್ಲುವಂಥದ್ದು. ಇದು ಮರದ ಪೊಟೆಯಲ್ಲಿ ಸಣ್ಣದಾಗಿ ಚಿಗುರಿ ಈ ರೀತಿಯಲ್ಲಿ ದಪ್ಪವಾಗಿ ಬೆಳೀತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಸಾಗರಿ ಮರವೇ ನಶಿಸಿ ಹೋಗ್ತದೆ. ಇದೇ ಮರ ದೊಡ್ಡದಾಗಿ ಬೆಳೀತಕ್ಕಂಥದ್ದು ಒಂದು ಆಲದ ಮರದ ರೀತಿಯಲ್ಲಿ. ಇದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂತ ಕೇಳಿದರೆ, ಇವತ್ತು ವಿಶೇಷವಾಗಿ ಸ್ನೇಹಿತರ ದಿನಾಚರಣೆ ಅಂತ ಕರಿತೇವೆ. ಸ್ನೇಹಿತರು ಅಂತ ಹೇಳಿದರೆ ಈಗ ನಾವು ನೋಡ್ತಾ ಇರ್ತಕ್ಕಂಥ ಸ್ನೇಹಿತರು ಒಬ್ಬರನ್ನು ಅಕ್ಕಿಸಿ ಇದೇ ಒಂದು ಮರದ ರೀತಿಯಲ್ಲಿ ಬೆಳೆದು ನಿಲ್ಲುವಂಥ ಸ್ನೇಹಗಳನ್ನು ದಿನನಿತ್ಯ ನಾವು ಕಾಣ್ತಾ ಇರ್ತೇವೆ. ಆದರೆ ಹಾಗಾಗಬಾರದು. ಮತ್ತು ಅಷ್ಟೇ ಅಲ್ಲದೆ ಸ್ನೇಹ ಅಂತೇಳಿದರೆ ಹೇಗೆ ಇರಬೇಕು ಎಂಬುದನ್ನು ರಾಮ ಮತ್ತು ಹನುಮಂತನು ತೋರಿಸಿಕೊಟ್ಟಿದ್ದಾರೆ. ಆ ರೀತಿಯಾದಂತಹ ಪ್ರೀತಿ, ವಿಶ್ವಾಸ ಮತ್ತು ಜೀವಕ್ಕೆ ಜೀವವನ್ನು ಕೊಡುವಂತಹ ಸ್ನೇಹಿತರಾಗಿ ಇರಬೇಕು. ಆ ರೀತಿಯಲ್ಲಿ ನಾವು ಬಾಳಿ ಬದುಕೋಣ ಅಂತ ಹೇಳುವುದಾಗಿ ಹೇಳ್ತಾ, ಸ್ನೇಹಿತರ ದಿನಾಚರಣೆ ಶುಭಾಶಯಗಳು.